5 ಜನ ಮಿನಿಸ್ಟ್ರುಗಳು ಎದ್ದು ನಿಂತರು ಇವತ್ತು. ನೋಡಿ, ನಾಗೇಂದ್ರ ಪ್ರಕರಣ ನಾವೇ SIT ಕೊಟ್ಟಿದ್ದೀವಿ. 12 ಜನನ SITನೇ ಅರೆಸ್ಟ್ ಮಾಡಿದರು, ತನಿಖೆ ನಡೀತಾ ಇತ್ತು. ಅವಸರ ಏನು ಇಡಿಗೆ ಬೇರೆ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳ ಮುಖ್ಯಮಂತ್ರಿಗಳಾಗಿದ್ದಾಗ ಅಲ್ಲಿ ಕಂಡುಬರುವಂಥ ಸಣ್ಣ ವಿಷಯ ಕೂಡ ದೊಡ್ಡ ವಿಷಯ ಮಾಡಿ ತೋರಿಸ್ತಾರೆ ಇವರು ರಾಜ್ಯಗಳಲ್ಲಿ ಹಗರಣ ಆಗಿಲ್ವ? ಹಾಗಾದರೆ ಇವ್ರದ್ದು ಎಲೆಕ್ಟ್ರಾಲ್ ಬಾಂಡ್ ಹಗರಣ ಅಲ್ವಾ? ಯಾಕೆ ಎಂಟ್ರಿ ಆಗಲಿಲ್ಲ ಇಡಿ? ಎಲೆಕ್ಟ್ರಾಲ್ ಬಾಂಡ್ ಹಗರಣದಲ್ಲಿ ಇಡಿ ಯಾಕಪ್ಪ ಎಂಟ್ರಿ ಆಗಲಿಲ್ಲ? ಸಾವಿರಾರು ಕೋಟಿ ಹಗರಣ ಅದು. ಸುಪ್ರೀಂ ಕೋರ್ಟೇ ಹೇಳಿದೆ ಅದರ ಬಗ್ಗೆ. ಅಲ್ಲಿ ಇಡಿ ಎಂಟ್ರಿ ಆಗಲ್ಲ. ಬೇರೆ ಹೇಮಂತ್ ಸೊರೇನು, ಅರವಿಂದ್ ಕೇಜ್ರಿವಾಲು, ಇನ್ಯಾವುದೋ ಆಂಧ್ರ, ತೆಲಂಗಾಣ ಇಂಥ ವಿಷಯ ಇಟ್ಕೊಂಡು ಬರ್ತಾರೆ, ಜಾರ್ಖಂಡು ಇಂಥ ವಿಷಯ ಇಟ್ಕೊಂಡು ಬರೋದು ಇವರು ತನಿಖೆ ಮಾಡ್ತೀವಿ ಅಂತ ಹೇಳೋದು. ಏನಿದೆ ಇವರ ರೇಟು? ಒಂದು 3,000 ರೈಡ್ ಆಗಿರುತ್ತೆ, 3,000 ದಾಳಿ ಮಾಡ್ತಾರೆ ಇವರು. 3,000 ದಾಳಿ ಆದರೆ ಅದರಲ್ಲಿ ಹೆಚ್ಚು ಕಡಿಮೆ 25% ತೊಗೊಂಡೋಗಿ ಪ್ರಾಸಿಕ್ಯೂಷನ್ ಮುಂದೆ ನಿಲ್ಲಿಸ್ತಾರೆ. ಇನ್ನು 75% ಏನು ಮಾಡ್ತಾರೆ ಇವರು? ರಾಜಕೀಯಕ್ಕೆ, ಅದು ಹೆದರ್ಸೋಕ್ಕೆ, ಕಾಂಪ್ರಮೈಸ್ಗೆ, ಪಕ್ಷ ಬಿಡಿಸ್ಬಿಡೋಕ್ಕೆ, ಪಕ್ಷಕ್ಕೆ ಸೇರಿಸ್ಕೊಳ್ಳೋಕ್ಕೆ, ಎಲೆಕ್ಷನ್ ಗೆಲ್ಲೋಕ್ಕೆ. ಇದಾ ಇವ್ರ ಪರ್ಪಸ್ಸು ಇಡಿ ಅವರದ್ದು? 5 ಜನ ಸಚಿವರು ಕೇಳಿದ್ದಾರೆ ಇವತ್ತು. 121 ದಾಳಿಯನ್ನು ಮಾಡಿದ್ರೆ ಇವರು 115ವರೆಗೂ ದಾಳಿಗಳಾಗೋದು ವಿರೋಧ ಪಕ್ಷದ ನಾಯಕರ ಮೇಲೇ ಇವ್ರದ್ದು. ವಿರೋಧ ಪಕ್ಷದಲ್ಲಿ ಯಾರ ಸದಸ್ಯ ಸಿಕ್ಕಲಿ ಮಾಡಿಬಿಡ್ತಾರೆ. ಈ ಕೇಸಲ್ಲೂ ಅಷ್ಟೇ. ಯಾವ ರೀತಿ ಹೇಮಂತ್ ಸೊರೇನನ್ನು ಜೈಲಿಗೆ ಹಾಕಿದ್ರು, ಯಾವ ರೀತಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಹಾಕಿದ್ರು, ನಾಗೇಂದ್ರನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವ್ರನ್ನ ಒಳಗಡೆ ಹಾಕಬೇಕು ಅಂತ ಇವರ ಪ್ಲಾನು, ಸಿಕ್ಕಾಕ್ಸ್ಬೇಕು ಅಂತ ಪ್ಲಾನ್ ಇದೆ ಇವರಲ್ಲಿ. ನಾಗೇಂದ್ರನಿಗೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರಂತೆ, CM ಹೆಸರೇಳು ಅಂತ ಹೇಳಿ. 5 ಜನ ಸಚಿವರು, ಇನ್ಕ್ಲೂಡಿಂಗ್ ಪ್ರಿಯಾಂಕ್ ಖರ್ಗೆ, ಇನ್ಕ್ಲೂಡಿಂಗ್ ಜಾರ್ಜ್, ಇನ್ಕ್ಲೂಡಿಂಗ್ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಇದ್ರ ಬಗ್ಗೆ ಇವತ್ತು ಮಾತಾಡಿದ್ದಾರೆ. 21 ಪೊಲಿಟಿಕಲ್ ಲೀಡರ್ಸ್ ಮೇಲೆ ಇವರು ದಾಳಿ ಮಾಡಿದ್ದಾರೆ. ಇಲ್ಲಿವರೆಗೂ 121 ಪೊಲಿಟಿಕಲ್ ಲೀಡರ್ಸ್ ಅಲ್ಲಿ 115 ಅದು ವಿರೋಧ ಪಕ್ಷದವರು. ಇಲ್ಲಿವರೆಗೂ 3,000 ರೇಡ್ಗಳು IT ಇಡಿ ಅವರು ಮಾಡಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ಮೇಲೆ. ಎಷ್ಟು? 3,000. ಅದರಲ್ಲಿ ಪ್ರಾಸಿಕ್ಯೂಷನ್ಗೆ ಇಟ್ ಈಸ್ ಲೆಸ್ ದನ್ 25%, ವಿಚ್ ಹ್ಯಾಸ್ ಲೆಡ್ ಟು ಪ್ರಾಸಿಕ್ಯೂಷನ್. ಮಿಕ್ಕಿದೆಲ್ಲ ವಾಷಿಂಗ್ ಮಿಷಿನಿಗಾನ ಹೋಗ್ಬಿಟ್ಟಿದೆ ಅಥವಾ ಹೆದರ್ಸ್ತಾ ಇದ್ದಾರೆ. ನಾವು ಹೇಮಂತ್ ಸೊರೇನ್ ಅವ್ರ ಇಶ್ಯೂ, ಜಾರ್ಖಂಡ್ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಿದ್ರು, ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾವ ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ಕೇಸ್ ಹೇಗೆ ನೀವು ಇಟ್ಕೊಂಡ್ರಿ ಅವರಿಗೆ ಅಂತ ಕೇಳಿದ್ವಿ. ಚೀಮಾರಿ ಹಾಕಿದ್ರು. ಮತ್ತೆ ಕರ್ನಾಟಕಕ್ಕೆ ಬರೋದಿದ್ರೆ ಈ ಇಡಿನವ್ರು ಹೇಳ್ತಾರೆ, ಇಲ್ಲಿ ಯಾಕೆ ಬಂದಿದ್ದೀರಿ ಅಂದ್ರೆ, ವೇರ್ ಎವರ್ ದೇರ್ ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇನ್ವಾಲ್ವ್ ವಿ ಹ್ಯಾವ್ ಎ ಅಥಾರಿಟಿ ಟು ಎಂಟರ್ ಅಂತ ಹೇಳ್ತಾರೆ. ದೇವರಾಜರ ಟ್ರಕ್ ಟರ್ಮಿನಲ್ ಅಲ್ಲಿ ಹಣ ಲೂಟಿ ಆಗಿದೆಯಲ್ಲ, ಆ ಲೂಟಿ ಹಗರಣದ ಲಾಭಾಂಶ ಅಲ್ಲವಾ? ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಆ ದುಡ್ಡು ಯಾವ ಎಲೆಕ್ಷನ್ಗೆ ಹೋಗಿದೆ ಅಂತ ಯಾಕೆ ಟ್ರೇಲ್ ಮಾಡ್ತಾ ಇಲ್ಲ? ಬೋವಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ತನಿಖೆ ಮಾಡ್ತಾ ಇಲ್ಲ? ವಾಲ್ಮೀಕಿ ನಿಗಮದಲ್ಲಿ ನಡೆದ ಇಡಿ ಬಂದಿರೋದಿಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿಲ್ಲ. ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಅಂತ ಹೇಳಬೇಕು. ಯಾಕೆಂದ್ರೆ CBI ಇನ್ಕ್ವೈರಿ ಇದೆ, SIT ಎನ್ಕ್ವೈರಿ ಇದೆ, ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ, ಪಾರದರ್ಶಕವಾಗಿ ನಡೀತಾ ಇದೆ. ಇಡಿ ದಿಢೀರಾಗಿ ಬಂದು ಇಡಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಉದ್ದೇಶ ಏನು? ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ನಾವು ಫಿಕ್ಸ್ ಮಾಡಬೇಕು. ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಹೇಗಾದ್ರೂ ಮಾಡಿ ನಾವು ಇದರಲ್ಲಿ ಕೆಟ್ಟ ಹೆಸರು ಬರೋ ತರ ಏನಾದ್ರೂ ಒಂದು ಮಾಡಲೇಬೇಕು. ಯಾರು ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಇಂಥವ್ರ ಹೆಸರು ಹೇಳಿ, ಅಂಥವ್ರ ಹೆಸರು ಹೇಳಿ, ಇದಕ್ಕೋಸ್ಕರ ದುಡ್ಡು ಕೊಟ್ಟು ಅಂತ ಹೇಳಿ ಅಂತ ಅವ್ರ ಮೇಲೆ ಪ್ರೆಷರ್ ಅನ್ನ ಇಡಿನೇ ಆಗ್ತಾ ಇದೆ. ಅಂದ್ರೆ ಇಟ್ಸ್ ಅ ಪೊಲಿಟಿಕಲ್ ವಿಂಗ್. ಈಗ ಅದು ಇಡಿ, ಇಟ್ ಇಸ್ ನಾಟ್ ಅ ಇನ್ವೆಸ್ಟಿಗೇಟಿವ್ ವಿಂಗ್, ಇಟ್ ಇಸ್ ಅ ಪೊಲಿಟಿಕಲ್ ವಿಂಗ್ ಆಫ್ ಭಾರತೀಯ ಜನತಾ ಪಾರ್ಟಿ. ಅವರ ಒಂದು ಬೆನಿಫಿಟ್ಗೋಸ್ಕರ ಎಲ್ಲವನ್ನು ಕೂಡ ಇಡಿಯನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇರೋದ್ರ ಬಗ್ಗೆ, ಅದ್ರ ಬಗ್ಗೆ ನಾನೇ ಕ್ಯಾಗ್ ರಿಪೋರ್ಟ್ನ ಕೇಂದ್ರ ಸರ್ಕಾರದ ಕ್ಯಾಗ್ ರಿಪೋರ್ಟ್ ತಾವು ತೆಗೆದು ನೋಡಿ. ಅವರು ಕ್ಯಾಗ್ ರಿಪೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಕಳೆದ 10 ವರ್ಷದ ಆಡಳಿತದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಮಾತನಾಡಿದ್ದಾರೆ. ಉದಾಹರಣೆಗೆ 2 ಕೊಡ್ತೀನಿ. ಒಂದು, ಮೊನ್ನೆ ತಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳ್ತಾ ಇದ್ದೆ, ಸುಮಾರು
7 ಲಕ್ಷ ಬೆನಿಫಿಷರಿಗೆ 5 ಲಕ್ಷ ರೂಪಾಯಿವರೆಗೆ ಒಂದೇ ಮೊಬೈಲ್ನಲ್ಲಿ ಸುಮಾರು 35,000 ಕೋಟಿ ಎಂಪಿನಾಗಿರ್ತಕ್ಕಂಥ ಹಗರಣ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಮೊನ್ನೆ ತಾನೇ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಸುಮಾರು 8,600 ಕೋಟಿ ಹಗರಣ ಏನಿದೆ. ಅಲ್ಲಿರ್ತಕ್ಕಂಥ ಕಂಪ್ನೀಸ್ಗಳು ಬೇನಾಮಿ ಕಂಪ್ನಿಗಳು, ಯಾವ ಕಂಪ್ನಿ 3 ವರ್ಷ ರಿಜಿಸ್ಟರ್ ಆಗಿರತಕ್ಕಂಥ ಕಂಪ್ನಿಗಳು, ಅವರು ಎಲ್ಲಿಂದ ಹಣ ಎಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಡೀ ದೇಶದ ಎದುರಿಗಿದೆ. ಇದ್ರ